ಎಲ್ರಿಗೂ ನಮಸ್ಕಾರ. ಗೋಪಾಲ್ಸ್ ತಂಡದ ವತಿಯಿಂದ ಎಲ್ರಿಗೂ ರಾಷ್ಟ್ರೀಯ ರೈತರ ದಿನಾಚರಣೆಯ ಶುಭಾಶಯಗಳೆಲ್ಲ. ಗೊತ್ತಿರೋ ಹಾಗೆ ಗೋಪಾಲ್ಸ್ ತಂಡ ಸತತ 8 ವರ್ಷಗಳಿಂದ ದೇಸಿ ಗೋತಳಿಗಳನ್ನ ಉಳಿಸ್ಬೇಕು ಅಂತ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದೆ. ಗೋಶಾಲೆಗಳಿಗೆ ಹೋಗೋದು, ಅಲ್ಲಿ ಜನ ಸೇರಿಸಿ ದೇಸಿ ಹಸು ಮತ್ತು ಸೀಮೆ ಹಸು HF ಜರ್ಸಿ ಹಸುಗುವೆ ವ್ಯತ್ಯಾಸ ಅಂತ ತಿಳಿಸೋವಂಥದ್ದು, ನಾವು ಯಾಕೆ ದೇಸಿ ಹಸುವಿನ ಹಾಲು, ತುಪ್ಪ, ಗಂಜಲ, ಸಗಣಿನ ಬಳಸಬೇಕು, HF ಜರ್ಸಿ ಬಳಸೋದ್ರಿಂದ ಏನು ಅನಾಹುತಗಳಾಗುತ್ತೆ, ಈ ಬಗ್ಗೆ ಸವಿಸ್ತಾರವಾಗಿ ಜನಗಳಿಗೆ ಮನಮುಟ್ಟಿಸ್ತಾ ಇದ್ದೀವಿ. ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಎಲ್ಲರಿಗೂ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ, ಅಂದರೆ ಇಷ್ಟು ದಿನ ನಾವೇನು ಮಾಡ್ತಾ ಇದ್ವಿ, ಗೋಶಾಲೆಗೆ ಹೋಗೋ ಕಾರ್ಯಕ್ರಮ ಮಾಡುವಂಥದ್ದು, ಗೋಶಾಲೆಗಳ ಗಿಡ ನೆಡುವಂಥದ್ದು, ಅಥವಾ ಬೇರೆಯವರಿಗೆ ದೇಸಿ ಹಸು ಮತ್ತು ತಿಳಿಸೋ ಅಷ್ಟೇ ಮಾಡ್ತಾ ಇದ್ವಿ. ಈಗೇನು ಮಾಡ್ತಾ ಇದ್ದೀವಿ, ಮುಂದೆ ಹೋಗಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಪಾರಂಪರಿಕ ಪಶು ವೈದ್ಯಕೀಯ ಪದ್ಧತಿಗಳನ್ನ ಜನರಿಗೆ ಪರಿಚಯಿಸೋಣ ಅಂತ. ಆಲ್ರೆಡಿ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಮಗೆ ಮನೆ ಮದ್ದು ಮಾಡ್ಕೊಂಡು ನಮ್ಗೆ ಭಾಳ ಅಭ್ಯಾಸ ಭಾರತೀಯರಿಗೆ ಎಲ್ಲರಿಗೂ. ನಮ್ಮ ಕೊರೋನಾ ಬಂದಾಗಿಂದ ಎಲ್ರಿಗೂ ಅಮೃತ ಬಳ್ಳಿ ಆಗ್ಬೋದು, ನೆಲನಲ್ಲಿ ಆಗ್ಬೋದು, ಮೆಣಸು, ಜೀರಿಗೆ, ಶುಂಠಿ ಆ ಥರದ್ದು ಸಾಕಷ್ಟು ನೆನಪಾಗ್ಬಿಟ್ಟಿದೆ. ಸಾಕಷ್ಟು ಜನ ನಮ್ಮ ತೋಟಕ್ಕೂ ಬರ್ತಾ ಇದ್ದಾರೆ, ಕೇಳ್ಕೊಂಡು ಬರ್ತಾರೆ, ನೆಲನಲ್ಲಿ ಕೊಡಿ, ಅಮೃತ ಬಳ್ಳಿ ಕೊಡಿ ಅಂತ. ತುಂಬ ಒಳ್ಳೆಯ ವಿಚಾರ ಇದು. ಕೊರೋನಾಗೊಂದು ಟ್ಯಾಂಕ್ಸ್ ಹೇಳ್ಬೇಕು ಈ ವಿಚಾರವಾಗಿ. ಹಾಗೆಯೇ ನಾಟಿ ವೈದ್ಯಕೀಯ ಪದ್ಧತಿಗಳು, ಪಶು ಅಂದರೆ ಹಸುವಿನ ಒಂದು ರೋಗ ಬಂದಾಗ, ಹಸುಗಳಿಗೆ ಏನಾದರೂ ಕಾಯಿಲೆ ಬಂದಾಗ ಇದೇ ಥರ ಸಾಮಗ್ರಿಗಳನ್ನ ಬಳಸ್ಕೊಂಡು ಹಸುವಿನ ರೋಗಗಳು ಕೂಡ ಗುಣಮುಖ ಮಾಡ್ಬೋದು ನಾವು. ಅದಕ್ಕೆ ನಾವು ನಾಟಿ ವೈದ್ಯರು ಅಂತ ಮುಂಚೆ ಇರ್ತಾಯಿದ್ರು. ಏನು ಹಸುಗಳಿಗೆ ಏನಾರು ರೋಗ ಬಂತು ಅಂತಂದರೆ, ಉದಾಹರಣೆ ಕೆಚ್ಚಲು ಬಾವು ಬಂತು, ಕಾಲ್ಬಾಯಿ ಜ್ವರ ಬಂತು, ಬೇರೆ ಯಾವುದೋ ರೋಗ ಬಂತು ಅಂದಾಗ ನಮ್ಮಲ್ಲೇ ಇರ್ತಕ್ಕಂಥ ನಾಟಿ ವೈದ್ಯರು ಬಂದು ಯಾವುದೊಂದು ಸೊಪ್ಪು ಹರಿದು ಅದಕ್ಕೆ ಹಚ್ಚೋವಂಥದ್ದಾಗಲಿ ಕುಡಿಸೋವಂಥದ್ದಾಗಲಿ ಮಾಡೋರು. ಈಗ ಆ ಪದ್ಧತಿ ಕ್ರಮೇಣ ಕಡಿಮೆ ಆಗಿಬಿಟ್ಟಿದೆ. ನಾವು ಮತ್ತೆ ಅದನ್ನು ಪರಿಸ್ಥಿತಿನ ಮಾಡಬೇಕು ಅಂತ ಇಲ್ಲಿ ಪ್ರತಿ ವರ್ಷ ರೈತರು ಹಸುಗಳ ಒಂದು ರೋಗ ವಾಸಿ ಮಾಡೋದಕ್ಕೆ ಸಾವಿರಾರು ಕೋಟಿ ದುಡ್ಡು ಖರ್ಚು ಮಾಡ್ತಾರೆ. ಭಾರತದಾದ್ಯಂತ 30 ಕೋಟಿ ಜಾನುವಾರುಗಳಿದೆ ನಮ್ಮಲ್ಲಿ. 30 ಕೋಟಿ ಜಾನುವಾರಿಗೆ ಒಂದು 200 ರೂಪಾಯಿ ಅಂತ ಅಂದ್ಕೊಂಡ್ರು 6,000 ಕೋಟಿ ರೂಪಾಯಿ ಭಾರತೀಯ ರೈತರ ಹಣ ಪೋಲಾಗ್ತಾ ಇದೆ. ಇಲ್ಲಿ ಬರೀ ಹಣದ ಪ್ರಶ್ನೆ ಅಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾಗಿ ತಿಳ್ಕೊಬೇಕಾಗಿದೆ ಅಂತಂದರೆ, ಆ ಆ್ಯಂಟಿಬಯೋಟಿಕ್ಸ್ ಆಗ್ಬೋದು, ಹಾರ್ಮೋನ್ ಇಂಜೆಕ್ಷನ್ ಆಗ್ಬೋದು, ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಕೊಡುವಂತಹ ಮಾತ್ರೆಗಳು, ಇಂಜೆಕ್ಷನ್ಗಳಾಗ್ಬೋದು, ಅವೆಲ್ಲವೂ ಹಾಲಿನ ಮುಖಾಂತರ ನಮಗೂ ಬರ್ತಾ ಇದೆ. ನಮಗೆ ಬೇಡದೇ ಇದ್ದು ನಾವು ಆ ಹಾಲನ್ನ ಕುಡಿದು, ಅಂತಹ ಒಂದು ಔಷಧಿಯ ಉಳಿಕೆ ಅಂಶ ಇರೋ ಹಾಲನ್ನ ಕುಡಿದು ನಮಗೂ ಬೇಡದಿರೋ ಕಾಯಿಲೆಗಳೆಲ್ಲ ಬರ್ತಾ ಇದೆ, ಹೊಸ ಕಾಯಿಲೆಗಳು ಬರ್ತಾ ಇದೆ ನಮಗೆ. ಇವೆಲ್ಲವೂ ತಡೆಗಟ್ಬೋದು ನಾವು ಪಾರಂಪರಿಕ ವೈದ್ಯಕೀಯ ಪದ್ಧತಿಗಳನ್ನ, ಪಶು ವೈದ್ಯಕೀಯ ಪದ್ಧತಿಗಳನ್ನ ಹಸುಗಳ ಮೇಲೆ ಪ್ರಯೋಗ ಮಾಡೋದ್ರಿಂದ ಇಷ್ಟೆಲ್ಲ ಅನಾಹುತಗಳಿಂದ ಪಾರಾಗಕ್ಕೆ ನಾಟಿ ವೈದ್ಯ ತುಂಬ ಪ್ರಯೋಜನ ಆಗುತ್ತೆ. ಈ ನಿಟ್ಟಿನಲ್ಲಿ ಗೋಪಾಲ್ಸ್ ತಂಡ ಭಾರತದ ಪ್ರಖ್ಯಾತ ನಾಟಿ ಪಶು ವೈದ್ಯರಾದಂತಹ ಡಾಕ್ಟರ್ ಪುಣ್ಯಮೂರ್ತಿ ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವರು ಖುಷಿಯಿಂದ ಒಪ್ಕೊಂಡಿದ್ದಾರೆ. ನಿಮಗೆಲ್ಲ ಆನ್ಲೈನ್ ಮುಖಾಂತರ, ಎಲ್ಲ ರೈತರಿಗೂ ಆನ್ಲೈನ್ ಮುಖಾಂತರ ನಾವು ಯಾವುದೇ ಕಾಯಿಲೆ ಬಂದ್ರೂ ಸರಳವಾಗಿ ಮನೇಲಿ ಸಿಗೋಂಥ ವಸ್ತುಗಳು ಅಥವಾ ತೋಟಗಳಲ್ಲಿ, ಹೊಲಗಳಲ್ಲಿ ಸಿಗೋಂಥ ಕಳೆ ಗಿಡಗಳಿಂದ ಯಾವ ರೀತಿ ವೈದ್ಯ ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅವರು. ದಯಮಾಡಿ ನಿಮ್ಗೆ ಯಾರಿಗಾದ್ರೂ ಆಸಕ್ತಿ ಇದ್ದರೆ ಈ ನಂಬರ್ಗೆ ಒಂದು ವಾಟ್ಸಪ್ ಕಳಿಸಿ, ನಮಗೆ ಒಂದು ಮೆಸೇಜ್ ಮಾಡಿ. 9535 ಇಂಗ್ಲೀಷಲ್ಲಿ ಹೇಳ್ತೀನಿ, 9535935622 ಈ ನಂಬರಿಗೆ ವಾಟ್ಸಪ್ ಕಳಿಸಿ. ಈ ಸ್ಕ್ರೀನಲ್ಲಿ ಕೆಳಗಡೆ ಕೂಡ ನಿಮ್ಮ ಫೋನ್ ನಂಬರ್ ಬರುತ್ತೆ. ಯಾವುದೇ ರೋಗ ಬಂದಿದ್ರು, ನಿಮಗೆ ಹಸು ಸಾಕ್ತಾ ಇದ್ದರೆ ನೀವು ದಯಮಾಡಿ ಆ ಹಸುವಿನ ಒಂದು ಏನೇ ರೋಗ ಬಂದಿದ್ರು ಆ ಫೋಟೋ ಕಳಿಸಿ ನಮಗೆ. ನಾವು ಅವ್ರಿಗೆ ಕಳಿಸ್ಕೊಟ್ಟು ಈ ರೋಗಕ್ಕೆ ಏನು ಮದ್ದು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀವಿ ನಿಮಗೆ. ನಿಮ್ಮದೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಒಂದು ವ್ಯವಸ್ಥೆ ಮಾಡೋಣ ಅಂದ್ಕೊಂಡಿದ್ದೀವಿ. ಮತ್ತು ಕ್ರಮೇಣವಾಗಿ ಬರೀ ಇಷ್ಟೇ ಒಂದೇ ದಿನಕ್ಕಲ್ಲ, ಜನವರಿ 2ನೇ ತಾರೀಕು 2021 ಇಸ್ವಿ, ಈ ಬರೋ ಜನವರಿ 2ನೇ ತಾರೀಕಲ್ಲಿ ನಾವೊಂದು ಗೋ ಸಂಕ್ರಾಂತಿ ಉತ್ಸವ ಆಚರಣೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಆ ಒಂದು ಸಂಕ್ರಾಂತಿ ಉತ್ಸವದಲ್ಲಿ 2ನೇ ತಾರೀಕು ಮಧ್ಯಾಹ್ನ 2:30-4 ಗಂಟೆ ತನಕ ಡಾಕ್ಟರ್ ಪುಣ್ಯಮೂರ್ತಿ ಅವರು ಪ್ರಾಯೋಗಿಕವಾಗಿ ನಮ್ಮ ಮುಂದೆ ಲೈವ್ ಬರಲಿದ್ದಾರೆ. ಅವರು ತಮಿಳುನಾಡವರು ಮೂಲತಃ. ಅಲ್ಲಿಂದಲೇ ಕೂತ್ಕೊಂಡು ನಮಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ, ಲೈವ್ ಮುಖಾಂತರ ನಮಗೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸ್ತಾ ಇದ್ದಾರೆ. ನಾವು ನಿಮಗೆ ಆ ಲಿಂಕ್ನ ಕೂಡ ಕೊಡ್ತೀವಿ, ನೀವು ಕೂಡ ಜಾಯಿನ್ ಆಗ್ಬೋದು. ಅದ್ರ ಜೊತೆಗೆ ಆ ಕಾರ್ಯಕ್ರಮಕ್ಕೆ ಬರ್ಬೋದು. ನೀವು ಯಾರೇ ಆಗಿರ್ಬೋದು, ನಿಮ್ಮ ಹತ್ರ ಹಸು ಇರಲಿ ಅಥವಾ ಇಲ್ಲದೇ ಇರಲಿ, ಹಸು ಇಲ್ಲದೇ ಇರೋ ಚಿಂತೆ ಇಲ್ಲ, ಹಸು ಇದ್ರೂ ಪರವಾಗಿಲ್ಲ. ನಿಮಗೆ ಈ ನಾಟಿ ವೈದ್ಯಕೀಯ ಪದ್ಧತಿಗಳನ್ನ ಕಲ್ತ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ದಯಮಾಡಿ ನಮ್ಮ ಕೈ ಜೋಡಿಸಿ. ಅವ್ರು ರೆಗ್ಯುಲರಾಗಿ ಕ್ಲಾಸ್ಗಳು ಮಾಡ್ತಾರೆ, ನಾವು ಅದಕ್ಕೆ ಕಲ್ತ್ಕೊಳ್ಳೋಣ. ನಮ್ಮೂರಲ್ಲಿ ಒಂದೊಂದು ಊರಲ್ಲಿ ಒಬ್ಬೊಬ್ಬರು ಈ ಥರ ನಾಟಿ ವೈದ್ಯಗಳು ಮತ್ತೆ ಸೃಷ್ಟಿಯಾದರೆ ಎಷ್ಟೊಂದು ದುಡ್ಡು ಸೇವ್ ಆಗುತ್ತೆ. ಮತ್ತು ಆ್ಯಂಟಿಬಯೋಟಿಕ್ಸಿಂದ ನಮಗೆ ಕಾಪಾಡ್ಬೋದು. ತುಂಬ ಅನುಕೂಲಗಳಿದೆ ಅದರಿಂದ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮನೇಲಿರೋ ಸಣ್ಣ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆಯಿಂದನೇ ಎಷ್ಟೋ ಕಾಯಿಲೆಗಳು ವಾಸಿ ಮಾಡ್ಕೋಬೋದಾಗಿದೆ ನಾವು. ಅದು ಹೇಳ್ಕೊಡ್ತಾರೆ ಅವ್ರು ಹೆಂಗೆ ಅಂತ. ನಿಮ್ಗೆ ಆಸಕ್ತಿ ಇದೆ ದಯಮಾಡಿ ಆಗಲೇ ಹೇಳಿದ ನಂಬರ್ಗೆ ನೀವು ವಾಟ್ಸಪ್ ಕಳಿಸಿ, ನಮಗೆ ಮೆಸೇಜ್ ಮಾಡಿ. ನಾವು ನಿಮ್ಗೆ ರಿಜಿಸ್ಟರ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ನಮಸ್ಕಾರ.